ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂತೀನಿ. ಲಿಟ್ರಲಿ 1.5 ವರ್ಷ ಆದ್ಮೇಲೆ ನಾನು ಯೂಟ್ಯೂಬಿಗೆ ವ್ಲಾಗ್ ಅಂತ ಮಾಡಿ ಹಾಕ್ತಾ ಇದ್ದೀನಿ. ಮಧ್ಯದಲ್ಲಿ ಶಾರ್ಟ್ಸ್ ಅನ್ನೋದನ್ನ ಅಪ್ಲೋಡ್ ಮಾಡಿದ್ದೀನಿ ಬಿಟ್ರೆ ವ್ಲಾಗ್ ಅಂತ ಮಾಡಿ ಹಾಕಿಲ್ಲ. ಐ ಥಿಂಕ್ ನನ್ನ ಲಾಸ್ಟ್ ವ್ಲಾಗ್ ಬಂದು ಲಾಸ್ಟ್ ಇಯರ್ ಜಾನ್ವರಿ ಅಂದ್ರೆ 2025 ಜಾನ್ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ದು. ಇದು 2026 ಜುಲೈ. ಬಟ್ ಸ್ಟಿಲ್ ಟೈಮ್ ಹೋಗಿದ್ದು ಹೋಯ್ತು. ಇವಾಗ ನಾನು ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ನನಗೆ ಅಂತಲೇ ಬ್ರೇಕ್ ತೊಗೊಂಡಿದ್ದೆ. ಬಟ್ ಆ ಶಾರ್ಟ್ ಬ್ರೇಕ್ ಹೋಗಿ ತುಂಬ ಲಾಂಗ್ ಬ್ರೇಕ್ ಆಗೋಯ್ತು. ಆ್ಯಂಡ್ ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್. ನಿಮ್ಮ ಕ್ವೆಶನ್ಸ್ಗೆ ನನ್ನ ಆನ್ಸರ್ ಇರುತ್ತೆ. ಬಿಕಾಸ್ ಎಷ್ಟೋ ಜನಕ್ಕೆ ಒಂದಷ್ಟು ಕ್ವೆಶನ್ಸ್ಗಳಿತ್ತು, ಒಂದಷ್ಟು ಡೌಟ್ಸ್ಗಳಿತ್ತು. ಅದಕ್ಕೆ ಕ್ಲಾರಿಟಿ ಕೊಡೋಣ ಅಂತಲೇ ವೈ ನಾಟ್ ನಾನು ಕ್ವೆಶನ್ ಆ್ಯಂಡ್ ಆನ್ಸರ್ಸಿಂದನೇ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ ನನ್ನ ಮೊದಲನೇ ವಿಡಿಯೋನ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಇಂದಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 3 days ಬ್ಯಾಕ್ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದೆ, ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ಕೇಳಿ, ಅದನ್ನ ನಾನು ಯೂಟ್ಯೂಬ್ ವಿಡಿಯೋಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳಿ. ಸೊ ನಿಮ್ಮ ಕ್ವೆಶನ್ಸ್ಗೆ, ನಿಮ್ಮ ಡೌಟ್ಸ್ಗೆ ಆನ್ಸರ್ ಮಾಡುವಂಥ ಟೈಮ್ ಇದು. ಆ್ಯಂಡ್ ತಡ ಮಾಡದೆ ವಿಡಿಯೋ ಶುರು ಮಾಡುವ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಸೊ ನಾನು ಚೂಸ್ ಮಾಡ್ತಿರೋ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ರಕ್ಷಿತಾ ಗೌಡ ಅಂತ. ಫಸ್ಟ್ಲಿ ಐ ಆಮ್ ಬಿಗ್ ಫ್ಯಾನ್ ಆಫ್ ಯುವರ್ ಡ್ರೆಸ್ಸಿಂಗ್ ಸೆನ್ಸ್, ಸೊ ಟೆಲ್ ಮಿ ಅಬೌಟ್ ಇಟ್. ಓ ಮೈ ಗಾಡ್, ನನ್ನ ಡ್ರೆಸ್ಸಿಂಗ್ ಸೆನ್ಸ್ ನನಗೆ ಕೆಲವೊಮ್ಮೆ ಇಷ್ಟ ಆಗಲ್ಲ, ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್. ಇವಾಗ ಕಂಪೇರ್ ಮಾಡಿದ್ರೆ ಮುಂಚೆ ಐ ಯೂಸ್ ಟು ವೇರ್ ಮೋರ್ ವೆಸ್ಟರ್ನ್ ಟೈಪ್ಸ್ ಆಫ್ ಡ್ರೆಸ್ಸಸ್, ಟ್ರೆಡಿಷ್ನಲ್ ವೇರ್ಸ್ಗಿಂತ. ಈಗ ನಾನು ಕಂಪ್ಲೀಟ್ಲಿ ಡೆಡ್ ಆಪೋಸಿಟ್ ಆಗೋಗ್ಬಿಟ್ಟಿದ್ದೀನಿ. ಈಗ ನಾನು ವೆಸ್ಟರ್ನ್ ಮುಟ್ಟೋದೇ ಅಪರೂಪ, ಕಂಪ್ಲೀಟ್ ಟ್ರೆಡಿಷ್ನಲ್ ವೇರಲ್ಲೇ ಇರ್ತೀನಿ. ಆ್ಯಂಡ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋದು ತುಂಬ ಇಷ್ಟ ಆಗುತ್ತೆ. ಲೈಕ್ ಯಾವುದೋ ಡ್ರೆಸ್ಸಿಗೆ ಯಾವುದೋ ಪ್ಯಾಂಟ್ ಹಾಕೋದು, ಅಥವಾ ಯಾವುದೋ ಟಾಪಿಗೆ ಯಾವುದೋ ಬಾಟಮ್ ಹಾಕೋದು, ಯಾವುದೋ ಸೀರೆಗೆ ಇನ್ಯಾವುದೋ ಕಾಂಟ್ರಾಸ್ಟ್ ಬ್ಲೌಸ್ ಹಾಕಿ ಅದನ್ನು ಹೆಂಗೋ ಮ್ಯಾಚ್ ಮಾಡೋದು, ಇದೊಂದು ಸ್ವಲ್ಪ ನನಗೆ ಅಭ್ಯಾಸ ಇದೆ. ಅಂದರೆ ಸ್ವಲ್ಪ ಆ ನಾಲೆಡ್ಜ್ ಇದೆ. ಈಗ ಕಂಪ್ಲೀಟ್ಲಿ ಐ ಆಮ್ ಅಬ್ಸೆಸ್ಡ್ ವಿತ್ ಟ್ರೆಡಿಷ್ನಲ್ ಅಟೈರ್ಸ್ ಅಂತಲೇ ಹೇಳ್ಬೋದು. ನಾವು ಚೆನ್ನಾಗಿ ಕಾಣಬೇಕು ಅಂತ ಅಂದರೆ ನಾವು ಪ್ರಾಪರಾಗಿ ರೆಡಿ ಆಗೋದು ತುಂಬ ಮುಖ್ಯ ಆಗುತ್ತೆ. ಹೌ ವಿ ಡ್ರೆಸ್, ಹೌ ವಿ ಕ್ಯಾರಿ ದ ಡ್ರೆಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಇಸ್ ಮೈ ಸೀಕ್ರೆಟ್ ಅಷ್ಟೇ. ನನ್ನ ನೆಕ್ಸ್ಟ್ ಕ್ವೆಶನ್ ಬಂದು ಸೆಲ್ಫಿ ಕ್ವೀನ್, ಯುವರ್ ಡ್ರೀಮ್ ಡೆಸ್ಟಿನೇಷನ್ ಅಂತ ಹೇಳಿದ್ದಾರೆ. ಅಯ್ಯೋ, ನನ್ನ ಡ್ರೀಮ್ ಡೆಸ್ಟಿನೇಷನ್ ಬಂದು ಇಸ್ ನಾರ್ವೆ. ಐ ನೋ ಎಲ್ರಿಗೂ ನಾರ್ವೆ ಡ್ರೀಮ್ ಡೆಸ್ಟಿನೇಷನ್ ಆಗಿರಲ್ಲ, ನನಗೆ ಅದು ಡ್ರೀಮ್ ಡೆಸ್ಟಿನೇಷನ್ನೇ ಆಗಿದೆ. ಐ ಡೋಂಟ್ ನೋ ವೈ. ನಾನು ಇರೋದ್ರ ಒಳಗಡೆ ನಾನು ಒಂದ್ಸತಿನಾದ್ರೂ ನಾರ್ವೆಗೆ ವಿಸಿಟ್ ಮಾಡಬೇಕು, ಅಟ್ಲೀಸ್ಟ್ ಅಲ್ಲಿ 1 month ಇರಬೇಕು. ಐ ಡೋಂಟ್ ನೋ ಆಗುತ್ತೋ ಅನ್ನೋನೋ ಗೊತ್ತಿಲ್ಲ, ಬಟ್ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ, ಹೋಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ಐ ವಾಂಟ್ ಟು ಗೋ ಸೋಲೋ. ಅದು ನನ್ನ ಫಸ್ಟ್ ಸೋಲೋ ಟ್ರಿಪ್ ಆಗಿರಬೇಕು, ಆ್ಯಂಡ್ ಅದು ನಾರ್ವೆನೇ ಆಗಿರಬೇಕು ಅನ್ನೋದು ಒಂದಷ್ಟು ಡ್ರೀಮ್ ಇದೆ. ಸೊ ವಿಲ್ ಸಿ, ಫಿಂಗರ್ ಕ್ರಾಸ್ಡ್. ಅದು ಯಾವಾಗ ಆಗುತ್ತೋ ನನಗೆ ಗೊತ್ತಿಲ್ಲ, ದೇವ್ರಿಗೆ ಬಿಡೋಣ. ಸೊ ನನ್ನ ಡ್ರೀಮ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಇಸ್ ನಾರ್ವೆ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ವಾಟ್ ಈಸ್ ಒನ್ ಥಿಂಗ್ ಯು ಫೀಲ್ ಯೋರ್ ಲೈಫ್ ಇಸ್ ಮಿಸ್ಸಿಂಗ್? ಒಂದು 2 ವರ್ಷ 3 ವರ್ಷ ಹಿಂದೆ ಕೇಳಿದಿದ್ರೆ ಇದೇ ಕ್ವೆಶನ್ ಒಂದಷ್ಟು ಲಿಸ್ಟ್ಗಳನ್ನ ಕೊಡ್ತಿದ್ನೇನೋ ನಾನು. ಈಗ ಐ ಡೋಂಟ್ ಥಿಂಕ್ ಸೊ, ಬಿಕಾಸ್ ಐ ಆಮ್ ಗ್ರೇಟ್ಫುಲ್ ಫಾರ್ ವಾಟ್ ಎವರ್ ಥಿಂಗ್ಸ್ ಐ ಹ್ಯಾವ್ ಇನ್ ಮೈ ಲೈಫ್. ಆ್ಯಂಡ್ ಬೇರೆವರ್ ಐ ಆಮ್, ನನಗೆ ಗೊತ್ತಿಲ್ಲ, ಮೇ ಬಿ ಈ ಪ್ಲೇಸಿಗೆ ಬರೋದಕ್ಕೆ ಒಂದು 5 ವರ್ಷದ ಹಿಂದೆ ನಾನು ತುಂಬ ಬೇಡ್ಕೊತಿದ್ನೇನೋ. ಈಗ ನಾನು ಅಲ್ಲಿದ್ದೀನಿ. ಐ ಡೋಂಟ್ ವಾಂಟ್ ಎನಿಥಿಂಗ್, ಅಥವಾ ನಾನು ತುಂಬ ಎಕ್ಸ್ಪೆಕ್ಟ್ ಏನೂ ಮಾಡಲ್ಲ. ಐ ಡೋಂಟ್ ಥಿಂಕ್ ಸೊ ನನ್ನ ಲೈಫ್ ಏನೂ ಮಿಸ್ ಮಾಡ್ಕೊತಿದೆ ಅಂತ. ಐ ಡೋಂಟ್ ಥಿಂಕ್ ಸೊ. ಈಗ ನಾನು 5 ವರ್ಷದ ಹಿಂದೆ ಏನು ಬೇಡ್ಕೊಂಡಿದ್ದ ಲೈಫ್ನ ನಾನು ಲೀಡ್ ಮಾಡ್ತಾ ಇದ್ದೀನಲ್ಲ, ಅಷ್ಟೇ ಸಾಕು ನನಗೆ. ಆ್ಯಂಡ್ ಇರೋದ್ರಲ್ಲಿ ಖುಷಿ ಪಡಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಸೊ ಏನೂ ಮಿಸ್ ಮಾಡ್ಕೊತಿಲ್ಲ, ನನ್ನ ಲೈಫಲ್ಲಿ ಏನೂ ಮಿಸ್ ಆಗಿಲ್ಲ. ಇರೋದ್ರಲ್ಲಿ ತುಂಬ ಖುಷಿಯಾಗಿ ಆರಾಮಾಗಿದ್ದೀನಿ. ಹೇಗಿದ್ದೀರಾ ಅಕ್ಕ? ಹೇಗೋಗ್ತಿದೆ ಲೈಫ್ ನಿಮ್ಮದು? ನಾನು ಸೂಪರ್ ಆಗಿದ್ದೀನಿ ಸ್ವಾತಿ. ಐ ಹೋಪ್ ನೀವು ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಅದು ಬಿಟ್ಟರೆ ಲೈಫ್ ಹೇಗೆ ಹೋಗ್ತಿದೆ ಅಂತ ಕೇಳಿದ್ರೆ, ನನ್ನ ಪ್ರಕಾರ ಐ ಥಿಂಕ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ತುಂಬ ಸ್ಮೂತಾಗಿ ಹೋಗ್ತಾ ಇದೆ, ತುಂಬ ಪೀಸ್ಫುಲ್ಲಾಗಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ಸೊ ನನ್ನ ಲೈಫ್ ಸೂಪರ್ ಆಗಿದೆ. ಯಾಕೆ ಆ್ಯಕ್ಟಿವ್ ಇರಲಿಲ್ಲ ಇಷ್ಟು ದಿವಸ? ಆ್ಯಂಡ್ ಫೈನಲಿ ಯಾಕೆ ಆ್ಯಕ್ಟಿವ್ ಇರಲಿಲ್ಲ ಇಷ್ಟು ದಿವಸ, ಯಾಕೆಲ್ಲೂ ವಿಡಿಯೋ ಮಾಡಿ ಹಾಕ್ತಿರ್ಲಿಲ್ಲ ಅನ್ನೋ ಕ್ವೆಶನ್ಗೆ ಆನ್ಸರ್, ನನ್ನ ಲೈಫಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡದೇ ಇರೋ ರೇಂಜಿಗೆ ಕೆಲವೊಂದು ವಿಷಯಗಳು ತುಂಬ ನಡೀತು. ಮೇ ಬಿ ಲಾಸ್ಟ್
3 to 4 years ಇಂದ. 3 to 4 years ಬಿಡಿ, ನಾನು ಆ್ಯಕ್ಚುಲಿ 2019ಇಂದನೇ ತೊಗೊತೀನಿ. ಕಂಪ್ಲೀಟಾಗಿ ನಾನು ಎಕ್ಸ್ಪೆಕ್ಟ್ ಮಾಡದೇ ಇರೋ ರೇಂಜಿಗೆ ಹೋಯಿತು, ನಾನು ಪ್ಲ್ಯಾನ್ ಮಾಡದೇ ಇರೋ ರೇಂಜಿಗೆ ಹೋಯಿತು ನನ್ನ ಲೈಫ್. ಆ್ಯಂಡ್ ಕೆಲವೊಂದು ವಿಷಯಗಳ ಮೇಲೆ ನನ್ನ ಮೈಂಡ್ಸೆಟ್ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದರಿಂದ ಸ್ವಲ್ಪ ನಾನು ಸೋಷಿಯಲ್ ಮೀಡಿಯಾ ಕಡೆ ಕಾನ್ಸಂಟ್ರೇಟ್ ಮಾಡೋದು ಸ್ವಲ್ಪ ಕಡಿಮೆ ಆಗೋಯ್ತು. ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂತಲೇ ಹೋಗಿದ್ದು, ಬಟ್ ಅದು ತುಂಬ ದೊಡ್ಡ ಬ್ರೇಕೇ ಆಗೋಯ್ತು ಅನ್ಫಾರ್ಚುನೇಟ್ಲಿ. ಪರ್ಟಿಕ್ಯುಲರ್ ರೀಸನ್ ಅಂತ ಏನಿಲ್ಲ, ಮೇ ಬಿ ನಾನು ಆ ಕಡೆ ಫೋಕಸ್ ಜಾಸ್ತಿ ಮಾಡಿದ್ರಿಂದ, ಆ ಕಡೆ ಥಿಂಗ್ಸ್ಗಳ ಬಗ್ಗೆ ತುಂಬ ಯೋಚನೆಗಳು ತೊಗೊಂಡಿದ್ದರಿಂದ ನನಗೆ ಕ್ಯಾಮ್ರಾ ಮುಂದೆ ಬಂದು ಆರಾಮಾಗಿ ಕೂತ್ಕೊಂಡು ಮಾತಾಡೋ ಅಂಥದ್ದು ಅಥವಾ ವಿಡಿಯೋ ಮಾಡೋ ಅಂಥದ್ದು ಪಾಸಿಬಲ್ ಇರ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡೋದನ್ನು ಸ್ಟಾಪ್ ಮಾಡಿದ್ದೆ ಕೆಲವೊಂದಷ್ಟು ತಿಂಗಳು. ಮಧ್ಯದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅವಾಗ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೆ, ಯೂಟ್ಯೂಬ್ ಅಂತ ಮಾಡಾಕ್ತಿರೋದು ಇವಾಗಲೇ. ಸೊ ಇವಾಗ ಐ ಆಮ್ ಕಂಪ್ಲೀಟ್ಲಿ ಫೈನ್, ಐ ಆಮ್ ಹ್ಯಾಪಿ. ಸೊ ಅದಕ್ಕೆ ಎಲ್ಲ ಕಡೆ ಆ್ಯಕ್ಟಿವ್ ಇದ್ದೀನಿ. ಹೌ ಇಟ್ ಫೀಲ್ಸ್ ಲೈಕ್ ಲಿವಿಂಗ್ ಅಲೋನ್ ಅಂತ ಕೇಳಿದ್ದಾರೆ. ನನ್ನನ್ನು ಕೇಳಿದ್ರೆ ಮೊದಲೇ ಹೇಳ್ತಿದ್ದೀನಿ, ನಾನು ಯಾರನ್ನೂ ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ಲ ಅಥವಾ ಯಾರನ್ನೂ ಇದನ್ನು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಐ ಡೋಂಟ್ ನೋ, ಮೇ ಬಿ ನೀವು ಒಬ್ಬರೇ ಇದ್ದಾಗ, ಯಾರೇ ಸುತ್ತಮುತ್ತ ಇದ್ರು, ಈವನ್ ಫ್ಯಾಮಿಲಿ, ಫ್ರೆಂಡ್ಸ್, ಹೂಎವರ್ ಇಟ್ ಇಸ್, ಯಾರೇ ಇದ್ರೂ ನೀವು ಒಬ್ಬರೇ ಇದ್ದಾಗ ಸಿಗೋ ಪೀಸ್ಫುಲ್ ಮೇ ಬಿ ನಿಮ್ಮ ಸುತ್ತಮುತ್ತ ಜನಗಳಿದ್ದಾಗ ಸಿಗಲ್ಲ. ಇನ್ನು ನಾನು ಒಬ್ಬಳೇ ಇರೋದಕ್ಕೆ ಶುರು ಮಾಡಿದಾಗಿಂದ ನಾನು ತುಂಬ ಕಲ್ತಿದ್ದೀನಿ, ಲೈಫ್ ಬಗ್ಗೆ ತುಂಬ ಕಲ್ತಿದ್ದೀನಿ. ಹೇಗಿರಬೇಕು, ಹೇಗಿರಬಾರ್ದು, ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು, ಯಾರನ್ನು ಒಳಗಡೆ ಬಿಟ್ಕೋಬಾರ್ದು, ಇದನ್ನೆಲ್ಲ ತುಂಬ ನಾನು ಒಬ್ಬಳೇ ಬಂದಮೇಲೆ ಕಲ್ತಿದ್ದು. ಐ ಥಿಂಕ್ ಒಬ್ಬಳೇ ಇರೋದ್ರಿಂದನೇ ನಾನು ತುಂಬ ಸ್ಟ್ರಾಂಗ್ ಆಗಿದ್ದು ಅಂತ ನನಗನ್ಸುತ್ತೆ. ನನಗೆ ಒಬ್ಬಳೇ ಇರೋದು ಪೀಸ್ಫುಲ್ ಆಗಿದೆ. ನೋ ಕ್ವೆಶನ್ಸ್, ವಾಂಟ್ ಡೇ ವಿತ್ ಸಿಸ್ ಯೂಟ್ಯೂಬ್ ವ್ಲಾಗ್ ವಿತ್ ಯೋರ್ ಸಿಸ್ಟರ್. ಖಂಡಿತವಾಗ್ಲೂ ಇಫ್ ಪಾಸಿಬಲ್ ಆದರೆ ಯಾವತ್ತಾದರೂ ಮಾಡ್ತೀನಿ ಇನ್ ಫ್ಯೂಚರ್. ಬೆಸ್ಟ್ ಸನ್ಸ್ಕ್ರೀನ್ ಹೇಳಿ ಅಂತ ಹೇಳಿದ್ದಾರೆ. ಬೇರೆದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಈಗ ಅಟ್ ಪ್ರೆಸೆಂಟ್ ನಾನು ಯೂಸ್ ಮಾಡ್ತಿರೋದು ಲ್ಯಾಕ್ಮಿ ಸನ್ಸ್ಕ್ರೀನ್. ಅದೊಂದು ನನಗೆ ತುಂಬ ಸೆಟ್ ಆಗಿದೆ. ಅದು ಬಿಟ್ಟರೆ ಐ ಡೋಂಟ್ ಥಿಂಕ್ ಸೊ ನನಗೆ ಇನ್ಯಾವುದು ನಾನು ಟ್ರೈ ಮಾಡಿದಾಗ ಹೇಳುವೆ. ಓಕೆ. ವೈ ಯು ಆ್ಯಂಡ್ ಅನು ಲಿವಿಂಗ್ ಇನ್ ಡಿಫ್ರೆಂಟ್ ಅಪಾರ್ಟ್ಮೆಂಟ್ಸ್ ಅಂತ ಕೇಳಿದ್ದಾರೆ. ಈ ಕ್ವೆಶನ್ಗೆ ನಾನು 2 ವರ್ಷದ ಹಿಂದೆನೇ ಆನ್ಸರ್ ಮಾಡಿದ್ದೀನಿ. ನಾನು ಎಂತಕ್ಕೆ ಒಬ್ಬಳೇ ಬಂದಿದ್ದೀನಿ, ಎಂತಕ್ಕೆ ಒಬ್ಬಳೇ ಇದ್ದೀನಿ, ನಮ್ಮ ಮನೆಯವ್ರು ಎಂತಕ್ಕೆ ಸಪ್ರೇಟ್ ಆಗಿದ್ದಾರೆ, ಎಲ್ಲನೂ ನಾನು ಅದ್ರಲ್ಲಿ ಆನ್ಸರ್ ಮಾಡಿದ್ದೀನಿ. ಇಫ್ ಯು ವಾಂಟ್ ಪ್ಲೀಸ್ ಚೆಕ್. ಇವಾಗಲೂ ಇದರಲ್ಲಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಆನ್ಸರ್ ಮಾಡಬೇಕು ಅಂತ ಅಂದರೆ, ನನಗೆ ಇಂಡಿಪೆಂಡೆಂಟ್ ಆಗಿರೋದು ಇಷ್ಟ. ನನಗೆ ಇಂಡಿಪೆಂಡೆಂಟ್ ಆಗಿದ್ದು ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡೋದಿಷ್ಟ, ಸಣ್ಣ ವಿಷಯಗಳನ್ನ ಕಲ್ತ್ಕೊಳ್ಳೋದಿಷ್ಟ. ಸೊ ದಟ್ಸ್ ವೈ ಐ ಆಮ್ ಲಿವಿಂಗ್ ಅಲೋನ್ ಅಷ್ಟೇ. ಆ್ಯಂಡ್ ತುಂಬ ಜನ ನಂದು ಕೆಲವೊಂದು ಪಾಸ್ಟ್ ಫ್ರೆಂಡ್ಶಿಪ್ಸ್ಗಳ ಬಗ್ಗೆ ಅಥವಾ ಪಾಸ್ಟ್ ರಿಲೇಷನ್ಶಿಪ್ ಬಗ್ಗೆ ಕ್ವೆಶನ್ಸ್ಗಳು ಅಥವಾ ಕ್ಲಾರಿಟಿಗಳು ಕೇಳ್ತಿದ್ರಿ. ಅದ್ರ ಬಗ್ಗೆ ಪಾಸ್ಟ್ ಇಸ್ ಪಾಸ್ಟ್. ನಾನು ಇವಾಗ ಅದನ್ನು ಪಾಸ್ಟ್ ಅಂತಲೇ ಮೆನ್ಷನ್ ಮಾಡಿರೋದ್ರಿಂದ ಪಾಸ್ಟ್ ಇಸ್ ಪಾಸ್ಟ್ ಅಂತಲೇ ಬಿಡ್ತೀನಿ. ಅವ್ರ ಬಗ್ಗೆ ಇವಾಗ ನಾನು ಮಾತಾಡೋದಕ್ಕೆ, ಅವ್ರ ಬಗ್ಗೆ ಏನೇ ಟಾಪಿಕ್ ತೊಗೊಂಡು ಅಥವಾ ನಾನು ನಿಮಗೆ ಕ್ಲಾರಿಟಿ ಕೊಡೋದಕ್ಕೆ ನನ್ಗೆ ಇವಾಗ ಆಗಲ್ಲ. ಅದು ಒನ್ಸ್ ಚಾಪ್ಟರ್ ಕ್ಲೋಸ್ ಆದಮೇಲೆ ಅದ್ರ ಬಗ್ಗೆ ಮಾತಾಡೋದು ತುಂಬ ರಾಂಗ್ ಆಗುತ್ತೆ ಆ್ಯಂಡ್ ವೇಸ್ಟ್ ಆಫ್ ಟೈಮ್. ಇನ್ನೊಂದು, ಮಾತಾಡ್ತಿಲ್ಲ ಅಥವಾ ಅದ್ರ ಬಗ್ಗೆ ಏನೋ ಕ್ಲಾರಿಟಿ ಕೊಡ್ತಿಲ್ಲ ಅಂತ ಅಂದರೆ ಕೆಲವೊಂದ್ಸತಿ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಮೇ ಬಿ ಅವ್ರಿಗೆ ಮಾತಾಡೋಕ್ಕೆ ಇಷ್ಟ ಇರಲ್ಲ, ಮೇ ಬಿ ಅದು ಅವ್ರ ಪರ್ಸ್ನಲ್ ಸ್ಪೇಸ್, ಅದು ಅವ್ರಿಗೆ ತೊಂದರೆ ಆಗಬಹುದು ಅಥವಾ ಏನಾದರೂ ಒಂದು ಆ ಥರ ನೀವು ಯೋಚನೆ ಮಾಡಬೇಕಾಗತ್ತೆ. ನನಗೆ ಮೇನ್ಲಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಪಾಸ್ಟ್ ಇಸ್ ಪಾಸ್ಟ್. ಇವಾಗ ಅದು ಆಗೋಗಿದೆ. ಈಗ ನಾನು ಅಟ್ ಪ್ರೆಸೆಂಟಲ್ಲಿ ಬಾಳ್ತಾ ಇದ್ದೀನಿ. ಈಗ ಕಂಪ್ಲೀಟ್ಲಿ ನಾನು ತೇಜಸ್ವಿನಿ ಆನಂದ್ ಕುಮಾರ್ ಅಷ್ಟೇ. ನನ್ನ ಪಾಸ್ಟ್ ಫ್ರೆಂಡ್ಶಿಪ್ಸ್ಗಳಾಗಲಿ ಅಥವಾ ರಿಲೇಷನ್ಶಿಪ್ಸ್ಗಳಾಗಲಿ ಅದ್ರ ಬಗ್ಗೆ ಕ್ಲಾರಿಟಿ ಕೇಳಿಕೊಂಡು ಪ್ಲೀಸ್ ನನಗೆ ಯಾವುದೇ ರೀತಿಯಾದ ಮೆಸೇಜಸ್ಗಳನ್ನ ಮಾಡಬೇಡಿ. ಅದು ಆಲ್ರೆಡಿ ಎಂಡ್ ಆಗಿರೋದ್ರಿಂದ ಕ್ಲಾರಿಟಿ ಅಲ್ಲೇ ಸಿಕ್ಬಿಡಿದೆ, ಎಂಡ್ ಆಗಿದೆ ಅಷ್ಟೇ. ಅದ್ರ ಮಧ್ಯೆ ರೀಸನ್ಸ್ಗಳು ಮೇ ಬಿ ನಿಮ್ಗೆ ಅನ್ನೆಸೆಸರಿ, ನಿಮಗೆ ಅದು ಯೂಸು ಇಲ್ಲ. ಅದು ನಮ್ಮ ಪರ್ಸ್ನಲ್ ವಿಷಯಗಳಾಗಿರೋದ್ರಿಂದ ನಮ್ಮ ಮಧ್ಯೆ ಏನಾಗುತ್ತೆ ಅನ್ನೋದನ್ನು ಪಬ್ಲಿಕಲ್ಲಿ ಹೇಳ್ಕೊಳ್ಳೋ ಅಂಥದ್ದು ಇಟ್ಸ್ ವೆರಿ ರಾಂಗ್ ಅಂತ ನಾನು ಅನ್ಕೊತೀನಿ. ನಮಗೆ ಎಷ್ಟು ಕ್ಲಾರಿಟಿ ಕೊಡಬೇಕು ಅಂತ ಅನ್ಸುತ್ತೋ ನಾವು ಅಷ್ಟೇ ಕೊಡೋದಕ್ಕಾಗೋದು. ತೀರಾ ಪರ್ಸ್ನಲ್ ವಿಷಯಗಳನ್ನೆಲ್ಲ ಏನಾಯಿತು, ಯಾಕಾಯಿತು, ಯಾಕೆ ಬಿಟ್ಟು ಹೋದ್ರು, ನೀವು ಯಾಕೆ ಬಿಟ್ರಿ, ಅವ್ರು ಯಾಕೆ ಹಂಗಿದ್ದಾರೆ, ಇವ್ರು ಯಾಕೆ ಹಿಂಗಿದ್ದಾರೆ, ನೀವು ಯಾಕೆ ಹಿಂಗಿದ್ದೀರಾ, ಈ ಕ್ವೆಶನ್ಸ್ ಎಲ್ಲ ಐ ಥಿಂಕ್ ಅನ್ನೆಸೆಸರಿ ಆ್ಯಂಡ್ ಇಟ್ಸ್ ಟೂ ಪರ್ಸ್ನಲ್ ಕೂಡ. ಕ್ಲಾರಿಟಿ
ವಿ ಆರ್ ನಾಟ್ ಟಾಕಿಂಗ್, ವಿ ಆರ್ ನಾಟ್ ಟಾಕಿಂಗ್, ವಿ ಆರ್ ನಾಟ್ ಟಾಕಿಂಗ್, ವಿ ಆರ್ ನಾಟ್ ಇನ್ ಟಚ್. ಅಷ್ಟೇ, ಇದಿಷ್ಟೇ ನಾನು ಆನ್ಸರ್ ಮಾಡೋದಕ್ಕೆ ಆಗೋದು ಅದ್ರ ಬಗ್ಗೆ. ಸೊ ಓಕೆನಾ? ಕುಡ್ ಯು ಪ್ಲೀಸ್ ಟಾಕ್ ಅಬೌಟ್ ಬಾಡಿ ಶೇಮಿಂಗ್? ಇದ್ರ ಬಗ್ಗೆ ನನಗೆ ಮಾತಾಡೋಕ್ಕೆ ನಿಜವಾಗ್ಲೂ ಏನೂ ಇಲ್ಲ. ಆ್ಯಂಡ್ ಆ ಥರ ಪೀಪಲ್ ಯಾರು ಬಾಡಿ ಶೇಮ್ ಮಾಡ್ತಾರೋ ಅವ್ರ ಬಗ್ಗೆ ನಿಜವಾಗ್ಲೂ ಮಾತಾಡೋದಕ್ಕೆ ನನಗೆ ಒಂಥರ ಅಸಹ್ಯ ಅನಿಸುತ್ತೆ. ಬಿಕಾಸ್ ನಾನು ತುಂಬ ವರ್ಷದಿಂದ ಬಾಡಿ ಶೇಮಿಂಗ್ನ ಅನುಭವಿಸ್ಕೊಂಡೇ ಬಂದಿದ್ದೀನಿ. ಬಟ್ ಪಾಸ್ಟ್ 2 years ಹಿಂದೆವರೆಗೂ ನಾನು ಯಾವತ್ತೂ ಯಾರಾದರೂ ಬಾಡಿ ಶೇಮ್ ಮಾಡಿದ್ರೆ ನಾನು ಕ್ಯಾರೆ ಅಂದಿದ್ದಿಲ್ಲ, ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂರ್ತಿದ್ದಿದ್ದಿಲ್ಲ, ಮೆಂಟಲಿ ಸ್ಟ್ರೆಸ್ ಆಗ್ತಿದ್ದಿದ್ದಿಲ್ಲ, ಅಥವಾ ಅದನ್ನ ತೀರಾ ಮೈಂಡಿಗೆ ನಾನು ತೊಗೊತಾನೂ ಇರಲಿಲ್ಲ. ಯಾರಾದರೂ ನನ್ನ ಎದುರುಗಡೆ ಬಂದು ಬಾಡಿ ಶೇಮ್ ಮಾಡಿದ್ರೆ ನಾನು ಡೈರೆಕ್ಟಾಗಿ ಬೈತಾ ಇದ್ದೆ, ಇಲ್ಲಾಂದರೆ ಅವ್ರ ಬಾಡಿಲಿ ಏನಿದೆ ಅದನ್ನು ಡೈರೆಕ್ಟಾಗಿ ಹೇಳ್ತಾ ಇದ್ದೆ ನಾನು. ಇಫ್ ಯಾರಾದರೂ ದಪ್ಪ ಇರೋರು ಬಂದು ನನಗೆ ಸಣ್ಣ ಇದೆಯಾ, ಏಂತಕ್ಕೆ ಕಡ್ಡಿ ಥರ ಇದೆಯಾ, ತಿಂದಿಲ್ಲ ಅಂತ ಹೇಳಿದ್ರೆ, ನೀವು ದಪ್ಪ ಇದ್ದೀರಾ, ನೀವು ಕಪ್ಪಗಿದ್ದೀರಾ, ನಾನೇನಾದರೂ ಹೇಳ್ತಿದ್ದೀನಾ ಅಂತ ಹಿಂಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದೆ. ಲಾಸ್ಟ್ 2 years ಡೌನಲ್ಲಿ ಇದ್ದಿದ್ದರಿಂದ ನಾನು ಸ್ವಲ್ಪ ಅಲ್ಲ, ತೀರಾನೇ ಸಣ್ಣ ಆಗಿದ್ದೆ. ಆ ಟೈಮಲ್ಲಿ ನನಗೆ ಬಾಡಿ ಶೇಮಿಂಗ್ ಹೆಂಗೆ ಮೈಂಡಿಗೆ ಹೋಗ್ತಾ ಇತ್ತು ಅಂತ ಅಂದರೆ, ಲಿಟ್ರಲಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿನೇ ಅರ್ಧ ಇನ್ನೂ ಸಣ್ಣ ಆಗ್ತಿದ್ದೆ. ನನ್ನ ಮೇಲೆ ನನಗೆ ಇನ್ಸೆಕ್ಯೂರ್ ಫೀಲ್ಸ್ಗಳು ಬರ್ತಾ ಇತ್ತು. ಕನ್ನಡಿ ನೋಡ್ಕೊಂಡ್ರೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ಮೇ ಬಿ ಅದು ಒಂದು ರೀಸನ್, ನಾನು ವಿಡಿಯೋಗಳು ಮಾಡದೇ ಇದ್ದಿದ್ದಕ್ಕೆ, ಆ್ಯಕ್ಟಿವ್ ಇಲ್ಲದೆ ಇದ್ದಿದ್ದಕ್ಕೆ, ವಾಟ್ ಎವರ್ ಇಟ್ ಇಸ್, ಮೇ ಬಿ ಅದು ಒಂದು ರೀಸನ್ ಆಗಿತ್ತು. ಈಗ ಅಗೇನ್ ನಾನು 2 ವರ್ಷದ ಹಿಂದೆ ನನ್ನ ಮೈಂಡ್ಸೆಟ್ ಹೇಗಿತ್ತೋ ಬಾಡಿ ಶೇಮಿಂಗ್ ಬಗ್ಗೆ, ಯಾರಾದರೂ ಏನಾದರೂ ಅಂದರೆ ಹೇಗಿತ್ತೋ ಮೈಂಡ್ಸೆಟ್ ನನಗೆ, ಇವಾಗ ಕಂಪ್ಲೀಟ್ಲಿ ಅದೇ ಥರ ಇದೆ. ಈಗ ಯಾರಾದರೂ ಬಂದ್ಬಿಟ್ಟು ನನ್ನನ್ನು ಸಣ್ಣಕ್ಕಿದ್ದೀನಿ ಅಂತ ಹೇಳಿದರೆ ಅದಕ್ಕೆ ಡೆಡ್ ಆಪೋಸಿಟ್ ಆಗಿ ಅವ್ರಿಗೆ ಮೊಕ್ಕ ಹೊಡಿಯೋಂಗೆ ನಾನು ಆನ್ಸರ್ ಮಾಡಿರ್ತೀನಿ ಹೊರತು ಅದ್ರ ಬಗ್ಗೆ ನಾನು ಕೂತ್ಕೊಂಡು ಯೋಚನೆ ಮಾಡೋದಾಗಲಿ, ಅಥವಾ ನಾನು ಸಣ್ಣ ಇದ್ದೀನಾ, ಚೆನ್ನಾಗಿದ್ದೀನಾ, ಕಪ್ಪಗಿದ್ದೀನಾ, ಬೆಳ್ಳಗಿದ್ದೀನಾ, ಇದ್ರ ಬಗ್ಗೆ ನಾನು ಏನೋ ಯೋಚನೆ ಮಾಡಲ್ಲ. ಆ್ಯಂಡ್ ನೀವು ಹಾಗೇ ಇರಿ. ಜನಗಳು ಎನಿವೇ ಚೇಂಜ್ ಆಗಲ್ಲ. ನೀವು ಹೆಂಗಿದ್ರು ಮಾತಾಡ್ತಾರೆ, ನೀವು ಏನೇ ಸಕ್ಕದಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂತಂದ್ರೂ ಮಾತಾಡ್ತಾರೆ. ಅವ್ರನ್ನೆಲ್ಲ ಎಲ್ಲಿಡ್ಬೇಕು ಅಲ್ಲಿಟ್ಬಿಟ್ಟು ಸುಮ್ಮನೆ ನಿಮ್ಮ ಲೈಫ್ ಬಗ್ಗೆ ನೀವು ಲೀಡ್ ಮಾಡ್ಕೊಂಡು ಹೋಗಿ, ನಿಮ್ಮ ಲೈಫ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗಿ, ನಿಮ್ಮ ಲೈಫ್ನ ನೀವು ಚೆನ್ನಾಗಿಟ್ಕೊಳ್ಳಿ, ಖುಷಿಯಾಗಿರಿ, ಆರಾಮಾಗಿರಿ. ಹೆಂಗೆ ಇದ್ರು ನೀವು ಪರ್ಫೆಕ್ಟೇ, ಯಾರು ನೀವು ಪರ್ಫೆಕ್ಟ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಪರವಾಗಿಲ್ಲ, ಬಾಡಿ ಶೇಮ್ ಅವ್ರು ನಿಮಗೆ ಮಾಡ್ತಿದ್ದಾರೆ ಅಂತಂದರೆ ನೀವು ಮಾಡಿ. ಅವ್ರು ಹೆಂಗಿದ್ದಾರೆ ಅದನ್ನು ನೀಟಾಗಿ ನೀವು ಎಕ್ಸ್ಪ್ಲೇನ್ ಮಾಡಿ. ನೀವು ಹಿಂಗಿದ್ದೀರಾ, ನಾನೇನಾದರೂ ಕೇಳ್ತಾ ಇದ್ದೀನ ಅಂತ ಹೇಳಿ, ಅಷ್ಟೇ, ದಟ್ಸ್ ಇಟ್. ಬಾಡಿ ಶೇಮಿಂಗಿಗೆ ಮೇ ಬಿ ಅದೊಂದೇ ಎಂಡ್ ಆಗೋದು. ಇನ್ನು ಅದು ಬಿಟ್ಟರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಈ ಕಿವಿಲಿ ಕೇಳ್ಕೊಂಡು ಈ ಕಿವಿಲಿ ಬಿಟ್ಬಿಡ್ಬೇಕು, ದಟ್ಸ್ ಇಟ್. ಇದಿಷ್ಟೇ ನನ್ನ ಆನ್ಸರ್ ಬಾಡಿ ಶೇಮಿಂಗ್ ಬಗ್ಗೆ. ವಾಟ್ ಮೇಡ್ ಯು ಮೂವ್ ಔಟ್ ಆ್ಯಂಡ್ ಸ್ಟೇ ಬೈ ಯೋರ್ ಸೆಲ್ಫ್? ಎನಿ ಸ್ಪೆಸಿಫಿಕ್ ರೀಸನ್? ನಥಿಂಗ್. ಆ ಥರ ಸ್ಪೆಸಿಫಿಕ್ ರೀಸನ್ ಏನಿಲ್ಲ. ನಾನು ಆಗಲೇ ಹೇಳ್ದಂಗೆ ನನಗೆ ಇಂಡಿಪೆಂಡೆಂಟ್ ಆಗಿರಬೇಕು ಆ್ಯಂಡ್ ನನಗೆ ಲೈಫ್ನ ಎಕ್ಸ್ಪ್ಲೋರ್ ಮಾಡಬೇಕು. ನನಗೆ ಕೆಲವೊಂದು ಥಿಂಗ್ಸ್ಗಳನ್ನ ನಾನು ಕಲಿಬೇಕಿತ್ತು ಅಂತ ಅಂದರೆ ನಾನು ಇಂಡಿಪೆಂಡೆಂಟ್ ಆಗಿ ಬರಬೇಕಾಗಿತ್ತು. ಅದೇ ಸ್ಪೆಸಿಫಿಕ್ ರೀಸನ್. ಆ್ಯಂಡ್ ದಿಸ್ ಇಸ್ ಮೈ ಲಾಸ್ಟ್ ಕ್ವೆಶನ್. ಹಾಯ್ ಮ್ಯಾಮ್, ಹೌ ಯು? ಪ್ಲೀಸ್ ಕುಕ್ಕಿಂಗ್ ವಿಡಿಯೋಸ್ ಮಾಡಿ ಪ್ಲೀಸ್. ದಿಸ್ ಇಸ್ ಮೈ ರಿಕ್ವೆಸ್ಟ್. ಖಂಡಿತವಾಗ್ಲೂ ಮಾಡ್ತೀನಿ. ನಾನು ಕುಕ್ಕಿಂಗಲ್ಲಿ ಏನು ಪ್ರೋ ಅಲ್ಲ, ಬಟ್ ಅಲ್ಪ ಸ್ವಲ್ಪ ಏನೋ ಮಾಡ್ತೀನಿ, ಅಲ್ಪ ಸ್ವಲ್ಪ ಏನೋ ಕಲ್ತಿದ್ದೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನಾನು ಕುಕ್ಕಿಂಗ್ ಪ್ರೊಫೈಲ್ ಕೂಡ ಓಪನ್ ಮಾಡಿದ್ದೀನಿ, ಟೇಸ್ಟ್ ಅನ್ಲಾಕ್ಡ್ ಬೈ ಟಿ ಅಂತ. ಪ್ಲೀಸ್ ಬೇಗ ಹೋಗಿ ಫಾಲೋ ಮಾಡಿ. ಆದಷ್ಟು ಬೇಗ ನಿಮಗೋಸ್ಕರ ಕುಕ್ಕಿಂಗ್ ಬ್ಲಾಗ್ಸು ಮಾಡಿ ಹಾಕ್ತೀನಿ, ಅಥವಾ ಇಲ್ಲಿ ಮಾಡಿ ಹಾಕಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಅದು ನಂದು ಏನು ಕುಕ್ಕಿಂಗ್ ಪೇಜ್ ಇದೆ ಅಲ್ಲಾದರೂ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇದು ನನ್ನ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ವಿಡಿಯೋ ಆಗಿತ್ತು. ಐ ಹೋಪ್ ನಾನು ತೊಗೊಂಡಿರೋದು ಮೇನ್ ಕ್ವೆಶನ್ಸ್. ಇಷ್ಟು ತಿಂಗಳಲ್ಲಿ ನಿಮ್ಗೆ ಏನೇನು ಡೌಟ್ ಇತ್ತು, ಏನೇನು ಕ್ವೆಶನ್ಸ್ನ ಮೇನ್ ಆಗಿ ತೊಗೋಬೇಕಿತ್ತು, ಅದನ್ನೇ ತೊಗೊಂಡು ಆನ್ಸರ್ ಮಾಡಿದ್ದೀನಿ. ನಿಮ್ಗೆ ಅದಕ್ಕೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊತೀನಿ. ನನಗೆ ಗೊತ್ತಿಲ್ಲ, ಹಂಗೆ ಯೂಟ್ಯೂಬ್ ವಿಡಿಯೋ ಮಾಡ್ತಿರೋದೇ ನಂಗೆ ಒಂಥರ ಹೊಸದು ಅನ್ನಿಸ್ತಿದೆ. 1.5 ವರ್ಷ ಗ್ಯಾಪ್ ಆಗಿರೋದ್ರಿಂದ ನಮಗೆ ನಗೋದಕ್ಕೂ ತುಂಬ ಕಷ್ಟ ಆಗ್ತಿದೆ, ಅಥವಾ ನಾನು ರೂಡಾಗಿ ಏನಾದರೂ ಹೇಳ್ತಿದ್ದೀನ ಅನ್ನೋದು ನನಗೆ ಅನ್ನಿಸ್ತಿದೆ. ಬಿಟ್ಟರೆ ಐ ಡೋಂಟ್ ನೋ, ನನಗೆ ಒಬ್ಬಳೇ ಇದ್ದಿದ್ದ ಅಭ್ಯಾಸ ಆಗಿರೋದ್ರಿಂದ ಹಾಗೆ ಮಾತಾಡೋದಕ್ಕೆ ಕಷ್ಟ ಆಗ್ತಿದೆ. ಮೇ ಬಿ ಹೋಗ್ತಾ ಅಭ್ಯಾಸ ಆಗುತ್ತೆ. ಸೊ ನಿಮ್ಮ ಕ್ವೆಶನ್ಸ್ಗೆ ಮೇ ಬಿ ನೀವು ಎಕ್ಸ್ಪೆಕ್ಟ್ ಮಾಡೋ ರೇಂಜಿಗೆ ನಾನು ಕ್ಲಾರಿಟಿ ಕೊಡದೆ ಹೋದ್ರೂ, ಬಟ್ ಮೇನಾಗಿ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿ ನಿಮಗೆ ಸಿಕ್ಕಿದೆ ಅಂತ ನಾನು ಅನ್ಕೊತೀನಿ. ಇದು ನನ್ನ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ವಿಡಿಯೋ ಆಗಿತ್ತು. ಐ ಹೋಪ್
ನಿಮ್ಮೆಲ್ರಿಗೂ ಅಲ್ಪ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ. ಇನ್ನು ಮುಂದೆ ಆ ಥರ ಕ್ವೆಶನ್ಸ್ಗಳನ್ನ ನೀವು ನನಗೆ ಕೇಳಲ್ಲ ಅಂತ ಅನ್ಕೊಂತೀನಿ. ನೀವು ಖುಷಿಯಾಗಿರಿ, ನಮ್ಮನ್ನು ಖುಷಿಯಾಗಿರಕ್ಕೆ ಬಿಡಿ, ಅಕ್ಕಪಕ್ಕದವ್ರನ್ನೂ ಖುಷಿಯಾಗಿರಕ್ಕೆ ಬಿಟ್ಬಿಡಿ. ಅದನ್ನೇ ನಾನು ಹೇಳೋದು. ಕ್ಲಾರಿಟಿನ ಕೇಳ್ಕೊಂಡು ಇನ್ನೂ ಮರಿಬೇಕು ಅಂತಿರೋ ವಿಷಯಗಳನ್ನ ಅಥವಾ ಬಿಟ್ಟು ಆರಾಮಾಗಿರ್ಬೇಕು ಅಂತಿರೋ ವಿಷಯಗಳನ್ನ ನೀವೇ ಕೇಳಿ ಕೆಣಕಿ ಅದನ್ನ ಇನ್ನೂ ಕೆಟ್ಟದ್ದು ಮಾಡಬೇಡಿ ಅಂತ ಹೇಳ್ತೀನಿ. ಕೆಲವೊಬ್ರಿಗೆ ಮಾತ್ರ, ನಾಟ್ ಎವ್ರಿ ಒನ್. ನಾನು ಇಷ್ಟು ದಿವಸ ಆಫ್ಲೈನಲ್ಲಿ ಇದ್ದರು, ಆ್ಯಕ್ಟಿವ್ ಇಲ್ಲ ಅಂತ ಅಂದರು, ಏನೂ ವಿಡಿಯೋಸ್ ಮಾಡೋಕ್ತಿಲ್ಲ ಅಂತ ಅಂದರು. ಕೆಲವು ಪೀಪಲ್ ನಿಜವಾಗ್ಲೂ ನನ್ನ ಮಿಸ್ ಮಾಡ್ಕೊತಿದ್ರಿ. ಅವರೆಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಐ ಲವ್ ಯು ಸೋ ಮಚ್ ಗೈಸ್. ಐ ಆಮ್ ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ನನ್ನ ಬಗ್ಗೆ ಕೇರ್ ಮಾಡಿದ್ದಕ್ಕೆ, ಮೆಸೇಜಸ್ ಹಾಕಿದ್ದಕ್ಕೆ. ಐ ಲವ್ ಯು ಗೈಸ್. ಐ ಆಮ್ ಸೋ ಗ್ರೇಟ್ಫುಲ್. ಐ ಆಮ್ ವೆರಿ ಹ್ಯಾಪಿ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ತುಂಬ ಲಾಂಗ್ ತೊಗೊಂಡೋಗಲ್ಲ ನಾನು. ನನಗೆ ತುಂಬ ಕಷ್ಟ ಆಗ್ತದೆ ವಿಡಿಯೋ ಮಾಡೋದು. ನೆಕ್ಸ್ಟ್ ಟೈಮ್ ಇದು ಲಾಂಗ್ ವಿಡಿಯೋ ಮಾಡಿ ಹಾಕ್ತೀನಿ. ಐ ಥಿಂಕ್ ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಆದಷ್ಟು ಬೇಗ ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಇದೆಲ್ಲನೂ ಮಾಡೋದನ್ನು ಮರಿಬೇಡಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.